ಮಲೆನಾಡು ಕಾಡಲ್ಲಿ ಒಂದು ದೆವ್ವ ಇರುತ್ತೆ. ಊರಿನವರೆಲ್ಲ ಆ ದೆವ್ವಕ್ಕೆ ವರ್ಷದಲ್ಲಿ ಒಂದು ಸಾತಿ ಒಬ್ಬ ವ್ಯಕ್ತಿನ ತೊಗೊಂಡೋಗಿ ಕೊಡಬೇಕಾಗಿತ್ತು. ಆ ರೀತಿ ಕೊಟ್ಟಂಥ ವ್ಯಕ್ತಿನ ಆ ದೆವ್ವ ತಲೆ ತಿಂದು ಸಾಯಿಸ್ತಾ ಇತ್ತು. ಸೊ ಆ ವರ್ಷ ಕೂಡ ಆ ದಿನ ಬಂದಿರುತ್ತೆ. ಊರಿನವರೆಲ್ಲ ಸೇರಿ ಒಬ್ಬ ನಿರುದ್ಯೋಗಿ ಯಾವಾಗಲೂ ಮಾತಾಡ್ತಿರೋವಂಥ ವ್ಯಕ್ತಿನ ತೊಗೊಂಡೋಗಿ ಕೊಟ್ಟಿರ್ತಾರೆ. ಆ ದೆವ್ವ ಕೂಡ ನನಗೂ ಏನೋ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಅವ್ನು ಎಳ್ಕೊಂಡು ಕಾಡೊಳಗೆ ಹೋಗುತ್ತೆ. ಕಾಡೊಳಗೆ ಹೋಗ್ತಿದ್ದಾಗೆ ಅವನು ಪ್ರಶ್ನೆಗಳು ಕೇಳೋಕ್ಕೆ ಶುರು ಮಾಡ್ತಾನೆ ದೆವ್ವಕ್ಕೆ. ನೀನು ಯಾವಾಗಿಂದ ಹೀಗೆಲ್ಲ ಮಾಡ್ತಿದ್ಯಾ? ನೀನು ಯಾಕೆ ಹೀಗೆ ಮಾಡ್ತೀಯಾ? ನಾನು ತಿನ್ನೋಕ್ಕಿನ್ನೂ ಎಷ್ಟೊತ್ತಾಗುತ್ತೆ? ಇಲ್ಲಿವರೆಗೂ ನೀನು ಎಷ್ಟು ಜನ ತಿಂದಿದ್ಯಾ? ನೀನು ಯಾಕೆ ಹೀಗೆ? ಇನ್ನೊಂದು ಸ್ವಲ್ಪ ಹೊತ್ತಾಗುತ್ತಾ? ಈ ರೀತಿ ಪ್ರಶ್ನೆಗಳನ್ನ ಒಂದು 2 ಅವರ್ ಕೇಳ್ತಾನೆ ಆ ದೆವ್ವಕ್ಕೆ. ಅದಕ್ಕೆ ಏನು ಅನಿಸ್ತೋ ಗೊತ್ತಿಲ್ಲ. ಒಂದು 2 ಗಂಟೆ ಆದಮೇಲೆ ಇವನ ಕಡೆ ಹಿಂಗೆ ತಿರುಗಿ ನೋಡುತ್ತೆ. ನೋಡಿ ಇವನ್ನ ದರ ಅಂತ ಎಳ್ಕೊಂಡು ಹೋಗುತ್ತೆ. ಎಳ್ಕೊಂಡು ಹೋಗಿ ಇವನ್ನ ಎಲ್ಲಿ ಜನ ತಂದು ಬಿಟ್ಟಿದ್ರು ಅಲ್ಲಿಗೆ ತಂದು ವಾಪಸ್ ಕರ್ಕೊಂಬರುತ್ತೆ. ಕರ್ಕೊಂಬಂದು ಆ ದೆವ್ವ ಕಾಡು ಕಡೆ ಮುಗ್ಗ ಹಾಕಿ ನಿಂತ್ಕೊಳ್ಳುತ್ತೆ. ಅವಾಗ ಊರಿನವ್ರು ಅಲ್ಲೇ ನಿಂತಿರ್ತಾರೆ. ಅವ್ರು ಕೇಳ್ತಾರೆ, ಯಾಕೆ ಏನಾಯಿತು? ಇವನ್ ತಲೆ ತಿನ್ನಲ್ವಾ ನೀನು ಅಂತ. ಅದಕ್ಕೆ ಆ ದೆವ್ವ ಹೇಳುತ್ತೆ, 2 ಅವರಿಂದ ಈ ಸೂಳೆ ಮಗನ ತಲೆ ಬಲಿನ ಬೇಡ ಶಾಟನ ಬೇಡ ಕರ್ಕೊಂಡೋಗ್ಯ ನಾನು.